ಮತ್ತು ನಿಮ್ಗೆ ಇಲ್ಲಿ ಕಾಣಿಸ್ಬೋದು, ಈ ಜಾಯಿಂಟ್ ಕಾಣಿಸ್ಬೋದು. ಈ ಜಾಯಿಂಟೇ ಇಂಪಾರ್ಟೆಂಟ್. ಈ ಸ್ಕಲ್ಲಿಂದ ನಮ್ಮಲ್ಲಿ ಬೇರೆ ಆ್ಯಂಟ್ಲರ್ಸ್ಗೂ ಆ್ಯಂಟಿಲೋಪ್ಗೂ ಡಿಫ್ರೆನ್ಸ್ ಏನಂದರೆ, ಆ್ಯಂಟ್ಲರ್ಸ್ ಅಂದರೆ ಗೊತ್ತಲ್ಲ, ಈ ಥರ ಕೊಂಬಿರೋಂಥ ಜಿಂಕೆಗಳನ್ನ ನಾವು ಆ್ಯಂಟ್ಲರ್ಸ್ ಅಂತ ಕರಿತೀವಿ, ಇದನ್ನು ಆ್ಯಂಟ್ಲರ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ, ನೀವು ಹಸುಗಳು ಮತ್ತು ನಮ್ಮ ಕುರಿಗಳನ್ನ ನೋಡಿದಿರಲ್ಲ, ಅದೇ ಥರ ನಮ್ಮಲ್ಲಿ ಆ್ಯಂಟಿಲೋಪ್ಸ್ ಅಂತ ಬರುತ್ತೆ. ಮತ್ತು ನಮ್ಮ ಕೃಷ್ಣಮೃಗ ಇವೆಲ್ಲ ಆ್ಯಂಟಿಲೋಪ್ ಅಂತ. ಆ್ಯಂಟಿಲೋಪ್ ಅಂದರೆ ತಲೆ ಸ್ಕಲ್ಲಿಂದನೇ ಡೈರೆಕ್ಟ್ ನಿಮಗೆ ಒಂಥರ ಕ್ಯಾಪ್ ಥರ ಫಿಕ್ಸ್ ಮಾಡ್ದಂಗೆ ಇರುತ್ತೆ. ಬಟ್ ಇದು ಕಂಜಾಯಿಂಟ್ಸ್ ಇರ್ತದೆ, ಇಲ್ಲಿಂದ ಬೀಮಿಂದ ಬಂದಿರೋಂಥದ್ದು. ಇದು ಪ್ರತಿ ವರ್ಷ ಹುಟ್ಟುತ್ತೆ, ಬೆಳೆಯುತ್ತೆ. ಬಟ್ ಅದು ಒಂದೇ ಸಲ ಲೈಫ್ ಟೈಮಲ್ಲಿ ಅದು ಒಂದ್ಸಲಿ ಬಂದರೆ ಅದು ಅದೇ ಥರ ಅಟ್ಯಾಚ್ ಆಗಿರುತ್ತೆ. ಇದು ಉದುರ್ಬೇಕಾದ್ರೆ ಅದಕ್ಕೆ ಏನಾರು ಇರಿಟೇಷನ್ ಆ ಥರ ಏನಾಗಲ್ಲ. ನಮ್ಮಲ್ಲಿ ಏರ್ ಫಾಲಿಕಲ್ಸ್ ಹೆಂಗೆ ಡ್ರಾಪ್ ಆಗುತ್ತೆ ಅದೇ ಥರ ಇದು ಡ್ರಾಪ್ ಆಗುತ್ತೆ. ತುಂಬ ತೂಕ ಇರುತ್ತೆ, ಇದನ್ನು ಎತ್ಕೊಂಡು ತಿರುಗಾಡೋದು ಭಾಳ ಹಿಂಸೆ. ಆಮೇಲೆ ಏನಂದರೆ ಇದಕ್ಕೆ ಅಷ್ಟು ಪ್ರೋಟೀನ್ನ ಒದಗಿಸ್ಕೊಡ್ಬೇಕು. ನಮ್ಮಲ್ಲಿ ಕಾಡಲ್ಲಿ ಏನಾಗುತ್ತೆ, ಫಾರೆಸ್ಟಲ್ಲಿ ನೀವು ಅಕ್ಟೋಬರ್ ನವಂಬರ್ ಆದಮೇಲೆ ಡ್ರೈ ಆಗ್ತಾ ಹೋಗುತ್ತೆ. ಡ್ರೈ ಆದಾಗ ಇದಕ್ಕೆ ಅಷ್ಟು ಒದಗಿಸ್ಕೊಳ್ಳೋಕ್ಕಾಗಲ್ಲ ಫುಡ್ನ. ಆ ಟೈಮಲ್ಲಿ ಇದನ್ನು ಏನು ಮಾಡ್ತೇವೆ, ಉದುರಿಸ್ಕೊ ಮತ್ತು ಅವಶ್ಯಕತೆಯೂ ಇರೋಲ್ಲ. ಇದು ಯಾಕೆ, ಇನ್ನೊಂದು ಸೈಂಟಿಫಿಕ್ ರೀಸನ್ ಏನು ಅಂದರೆ, ಜಿಂಕೆ ಮರಿ ಆಗೋ ಟೈಮ್ಗೆ ಕೊಂಬಿತ್ತು ಅಂದರೆ ಜಿಂಕೆ ಮರಿನ ಹೊಡೆದ್ಬಿಡೋಂಥ ಚಾನ್ಸಸ್ ಇರ್ತದೆ. ಅದಕ್ಕೇನಾಗುತ್ತೆ, ಒಂದು ಪ್ರೋಸೆಸ್ ಅಷ್ಟೇ ಸೈಂಟಿಫಿಕ್ ರೀಸನ್ನು. ಜಿಂಕೆ ಮರಿಗಳು ಅಥವಾ ಹರ್ಡಲ್ಲಿದ್ದಾಗ, ಗ್ರೂಪಲ್ಲಿದ್ದಾಗ ಮರಿಗಳು ಹೊಡೆದ್ಬಿಡುತ್ತೆ. ಅದಕ್ಕೆ ಒಂದು ಇರುತ್ತೆ ಮೇನ್ ರೀಸನ್.